ಕೇಂದ್ರ ಸರ್ಕಾರದಲ್ಲೂ ನಮ್ಮ ಸರ್ಕಾರ ರಚನೆ ಆದ ತಕ್ಷಣ ಮಾಡ್ತೀವಿ ಅನ್ನೋ ಒಟ್ಟಿನ ನಾವು ಹೆಂಗೆ ರಾಜ್ಯದಲ್ಲಿ ಸರ್ಕಾರ ರಚನೆ ಆದ ತಕ್ಷಣವೇ ನಮ್ಮ ಗ್ಯಾರಂಟಿಯನ್ನು ಕೊಟ್ಟು ಅದೇ ರೀತಿ ಕೇಂದ್ರದಲ್ಲೂ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ತಗೊಂಡಿದ್ವಿ. ಹಾಗಾಗಿ ಒಂದು ರಾಜ್ಯದ ಗ್ಯಾರಂಟಿಗಳು ಸಹ ಇವತ್ತು ಕೈ ಹಿಡಿತಕ್ಕಂಥ ಮತ್ತು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಾವು ಎಷ್ಟೋ ಕಡೆ ಚರ್ಚೆ ಮೋದಿಯವರಿರ್ಬೋದು ಕುಮಾರಸ್ವಾಮಿಯವರಿರ್ಬೋದು ಈ ಗ್ಯಾರಂಟಿ ಬಗ್ಗೆ ಅನೇಕ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಈ ಗ್ಯಾರಂಟಿ ಕೊಟ್ಟಿದ್ದು ತಪ್ಪು, ಗ್ಯಾರಂಟಿ ನಿಲ್ಲಿಸಬೇಕಾಗಿತ್ತು ಅಂತೇಳಿ. ಮತ್ತು ಹೆಣ್ಣು ಮಕ್ಕಳನ್ನ ಭಾಳ ತುಚ್ಛವಾಗಿ ಮಾತಾಡಿದ್ದಾರೆ. ಈ ಗ್ಯಾರಂಟಿಯಿಂದ ದಾರಿ ಬಿಡ್ತಾ ಇದ್ದಾರೆ ಹೆಣ್ಣುಮಕ್ಕಳು ಅನ್ನೋದನ್ನು ಹೇಳಿದ್ದಾರೆ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿ ಸಂಸ್ಕಾರ ಇರ್ತಕ್ಕಂಥವ್ರು ಯಾರಾದರೂ ನಮ್ಮ ರಾಜ್ಯದ ಕನ್ನಡಿಗರ ಹೆಣ್ಣುಮಕ್ಕಳ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡಿದ್ದಾರೆ ಅಂತ ಅಂದರೆ ಬಹುಶಃ ಯಾರು ತಾನೇ ಅವರಿಗೆ ಮತ ಹಾಕಲಿಕ್ಕೆ ಆ ಮಿತ್ರ ಪಕ್ಷಗಳಿಗೆ BJPಗಾಗಲಿ ಜನತಾದಳಕ್ಕಾಗಲಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಬೇಕು. ನಾವು ಈಗ ಅವರು ಕೂಡಲೇ ಸುಪ್ರೀಂ ಕೋರ್ಟ್ಗೂ ಸಹ ಮೆಟ್ಲತ್ತಿದ್ದಾರೆ ಈ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅಂತ. ಹಾಗಾಗಿ ಗ್ಯಾರಂಟಿ ಅವರು ಯಾವುದೇ ಕಾರಣಕ್ಕೆ ಜನರಿಗೆ ಬಡವರಿಗೆ ತಲುಪ್ತಕ್ಕಂಥದ್ದಲ್ಲ. ಮೊನ್ನೆ ಆಂಧ್ರದಲ್ಲಿ ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. TD ನಮ್ಮ ಇವರು ಪಕ್ಷಗಳು 3 ಪಕ್ಷಗಳು ಸಹ ಸೇರ್ಕೊಂಡು ಏನು ಘೋಷಣೆ ಮಾಡಿದ್ದಾರೆ ಚುನಾವಣೆನ. ಬಟ್ ಅವ್ರು ಪ್ರಣಾಳಿಕೆ ಕೊಟ್ಟ ತಕ್ಷಣ ಬಡವರಿಗೆ ಕಾರ್ಯಕ್ರಮ ಕೊಟ್ಟ ತಕ್ಷಣ ಆ ಪ್ರಣಾಳಿಕೆಯನ್ನು ನಾವು ಬೆಂಬಲಿಸಲ್ಲ ಅಂತೇಳಿ BJPಯವರು ಹೇಳಿದ್ದಾರೆ. ಅವರು ಯಾರೂ ಸಹ BJPಯವರು ಬಡವರ ಪರ ಇಲ್ಲ ಅನ್ನೋದಕ್ಕೆ ಇತ್ತೀಚಿನ ಆಂಧ್ರ ಚುನಾವಣೆಯಲ್ಲಿ ಅವ್ರು ಘೋಷಣೆ ಮಾಡಿರ್ತಕ್ಕಂಥ ಒಂದು ನೀತಿನು. ಹಾಗಾಗಿ ಬಹುಶಃ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರನ ತಿರಸ್ಕಾರ ಮಾಡ್ತಕ್ಕಂಥದ್ದು ಒಂದೇ ನಮಗೆ ರಾಜ್ಯಕ್ಕೆ ಉಳಿದಿರ್ತಕ್ಕಂಥದ್ದು. ಅದರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಾನು ವಿನಂತಿ ಮಾಡ್ತೀನಿ, ನಮ್ಮ ಪಕ್ಷದ ಪರವಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ಮಧು ಬಂಗಾರಪ್ಪ ಭಾಳ ಆ್ಯಕ್ಟಿವ್ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಜೊತೆ ಒಬ್ಬ ಸಂಸದರು ಕಳಿಸಿದ್ರೆ ಈ ಜಿಲ್ಲೆಯ ಅನೇಕ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ನಾವು ಯಾರೋ ಒಬ್ಬರು ಸಂಸದರು ಕಳಿಸಿದ್ರೆ ಉಪಯೋಗ ಆಗಲ್ಲ. ಯಾರು ಸಂಸದರು ನಮ್ಮ ಜಿಲ್ಲೆಗೆ ಉಪಯೋಗ ಆಗ್ತಾರೆ, ಯಾರು ಶಕ್ತಿಯನ್ನು ಕೊಡ್ತಾರೆ, ಯಾರು ಈ ರಾಜ್ಯದ ಈ ಜಿಲ್ಲೆಯ ಜನರಿಗೆ ಅಭಿವೃದ್ಧಿಗೆ ಸ್ಪಂದಿಸ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ ಶಿವಮೊಗ್ಗ ಜಿಲ್ಲೆಯ ಜನ ಇನ್ನು 7ನೇ ತಾರೀಕು ಇರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಮಾಡಬೇಕು ಅಂತ ತಮ್ಮ ಮೂಲಕ ಜಿಲ್ಲೆಯ ಮತದಾರರಲ್ಲಿ ನಾನು ವಿನಂತಿ ಮಾಡ್ತೀನಿ. ಸರ್, ಇದರಲ್ಲಿ ಕೃಷಿ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದ್ದು ಅನುದಾನ ಕೊಟ್ಟಿದ್ದ ನಾವು ಅಂತ ಹೇಳಿದ್ವಿ. ಆದರೆ ಅದು ಇದುವರೆಗೂ 2ನೇ ಹಂತ ಯೋಜನೆಗಳಿಗೆ ಇದುವರೆಗೂ ನಿಮ್ಮ ಸರ್ಕಾರ ಬಂದರೆ ಒಂದೇ ಒಂದು ರೂಪಾಯಿ ಕೊಡಲಿಲ್ಲ. ಯಾಕೆ ಸರ್? ಖಂಡಿತ ಅದನ್ನು ರಿಪೋರ್ಟ್ ತರಿಸಿದ್ದೀವಿ. ಏನೆಲ್ಲ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾನು ಯೂನಿವರ್ಸಿಟಿಯಿಂದ ರಿಪೋರ್ಟ್ ತರಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಆದಷ್ಟು ಬೇಗ ಏನು ಅವಶ್ಯಕತೆ ಇದೆ ಫುಲ್ಫಿಲ್ ಮಾಡ್ತೀವಿ. ಹಿಂದೆ ಮಾಡಿರ್ತಕ್ಕಂಥದ್ದು ನಾನು ಹೇಳಿದ್ದೀನಿ, ಮುಂದೆ ಏನು ಮಾಡಬೇಕು ಅದು ಮಾಡೋಣ. ಅಂದರೆ ಭಾಳಷ್ಟು ಪ್ರಸ್ತಾವನೆ ಹೋಗಿದೆ 2ನೇ ಹಂತದ ಯೋಜನೆ ಬರಬೇಕು ಅಂತ. ಯೂನಿವರ್ಸಿಟಿಗೆ ಇನ್ನೂ ಅವಶ್ಯಕತೆ ಇದೆ, ಖಂಡಿತ ಅದು ಮಾಡ್ತೀವಿ. ಸರ್, ಕೇಂದ್ರ ಸರ್ಕಾರ ಬರ ಪರಿಹಾರನ 3 ಲಕ್ಷ 3,456 ಕೋಟಿ ಕೊಟ್ಟಿದ್ದಾರೆ. ಈಗ ರೈತರಿಗೆ ಎಷ್ಟು ಕೊಡಬೇಕಾಗಿದೆ, ಬಾಕಿ ಕೊಡಬೇಕಾಗಿದೆ ಎಷ್ಟು ಮತ್ತೆ ಎಷ್ಟು ಬರಬೇಕಾಗಿದೆ? ಮತ್ತೆ ಸರ್, ನಾವು 18,000 ಕೋಟಿ ಕೇಳಿದ್ದೀವಿ. ಅವ್ರು ಕೊಟ್ಟರು ಸರ್, ಅವರು 4,000 ಕೋಟಿ ಕೇಳಿದ್ರು, 3,000 ಕೋಟಿ ಬಂದಿದೆ ಅಂತ ಹೇಳ್ತಾರೆ BJP ಅವರು. ನಾವು ನಿಮಗೆ ಗೊತ್ತಿದೆಯಲ್ಲ, ಮೆಮೊರಂಡಮ್ನಲ್ಲಿ ಮಾಹಿತಿ ಇದೆಯಲ್ಲ, ನಾವು ಸುಳ್ಳು ಹೇಳೋಕ್ಕಾಗುತ್ತಾ? ಪೇಪರಲ್ಲಿ ಬಂದಿದೆ 18,000 ಕೋಟಿ ಟೋಟಲಿ ನಾವು ಅವರಿಗೆ ಸಬ್ಮಿಟ್ ಮಾಡಿರ್ತಕ್ಕಂಥ ಮೆಮೊರಂಡಮ್. ಅದರಲ್ಲಿ 3,454 ಕೋಟಿ ಕೊಟ್ಟಿದ್ದಾರೆ. ಅದನ್ನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಅವರಲ್ಲ. ಅವ್ರು ಮೀಟಿಂಗೇ ಮಾಡಲಿಲ್ಲ. ಹೈ ಲೆವೆಲ್ ಕಮಿಟಿ ಏನಿದೆ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ, ಅವ್ರು ಮೀಟಿಂಗೇ ಮಾಡಲಿಲ್ಲ ಇಲ್ಲಿವರೆಗೆ. ಈಗಲೂ ಮೀಟಿಂಗ್ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡಲೇಬೇಕು ಅನ್ನೋದಕ್ಕೋಸ್ಕರ ಅವ್ರು ಹಣ ಬಿಡುಗಡೆ ಮಾಡಿ. ಎಷ್ಟು ಕೊಡಬೇಕು ರೈತರುಗಳಿಗೆ? ಬಾಕಿ ಕೊಡಬೇಕು ಎಷ್ಟಿದೆ ಸರ್? ಬಾಕಿ ನಾವು ಎಷ್ಟು ಅವರು ಕೊಡ್ತಾರೆ ಅನ್ನೋದ್ರ ಮೇಲೆ ಈಗ ನಾವು ಅಸೆಸ್ ಮಾಡಿರ್ತಕ್ಕಂಥದ್ದು 35 ಲಕ್ಷ ರೈತರಿಗೆ ನಾವು 2,000 ರೂಪಾಯಿ ಈಗ ಅಡ್ವಾನ್ಸಾಗಿ ಕೊಟ್ಟಿದ್ದೀವಿ. ಕೊಡೋದು ಲೇಟ್ ಆಯಿತು ಅಂತೇಳಿ. ಈಗೇನು 3,454 ಕೋಟಿ ಇದ್ದಾರೆ ಅದನ್ನು ನಾವು ನಮ್ಮ ನಾರ್ಮ್ಸ್ ಪ್ರಕಾರ ಅವ್ರವ್ರ ಅಕೌಂಟ್ಗೆ ಹೋಗುತ್ತೆ. ಅದು ಒಂದಲ್ಲೇ ಹೆಚ್ಚುವರಿಯಾಗಿ ನಾವು ಕೇಳಿರ್ತಕ್ಕಂಥದ್ದು ಇನ್ನೂ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಇಟ್ಟಿದ್ದೀವಿ. ಕೋರ್ಟ್ ಮೂಲಕನೂ ನಾವು ಅವರಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರಕ್ಕೂ ಸಹ ಪತ್ರ ಮುಖ್ಯಮಂತ್ರಿಯವರ ಮೂಲಕ ಪತ್ರ ಬರೆದಿದ್ದೀವಿ. SDRF ಅಲ್ಲಿ ಅಮೌಂಟ್ ಇಲ್ವಾ ಸರ್? ಈಗ SDRFನಲ್ಲಿ ಅಷ್ಟೊಂದಿಲ್ಲ. ನಮಗೆ ಈ ಬರಗಾಲಕ್ಕೆ ಕುಡಿಯೋ ನೀರಿಗೆ, ಬೋರ್ವೆಲ್ಗೆ ಇದಕ್ಕಿರುತ್ತೆ. ಅದಕ್ಕೆ ಈ ಥರ ಹಣ ಕೊಡಲಿಕ್ಕೆ ಇರಲ್ಲ. ಏನ್ ಹೇಳ್ತಾರೆ BJP ಅವರು? ಯಡಿಯೂರಪ್ಪ ಆದಿಯಾಗಿ ನಮ್ಮ ಸರ್ಕಾರದಲ್ಲಿ ಇದೇ ಪರಿಸ್ಥಿತಿ ಇತ್ತು, ನಮಗೂ ತಕ್ಷಣ ಹಣ ಬಂದಿರಲಿಲ್ಲ.
ಅವಾಗ ನಾವು ರಾಜ್ಯದ ಅನುದಾನ ಬಳಸ್ಕೊಂಡು ಆ ನಿಧಿನೇ ಬಳಸ್ಕೊಂಡು ನಾವು ಬರಗಾಲದ ರೈತರಿಗೆ ನೆರವಾಗ್ಲಿ. ಈಗ ಫಸ್ಟ್ ಇವ್ರು ದುಡ್ಡು ರಿಲೀಸ್ ಮಾಡ್ಕೊಳ್ಳಿ. ಸರಿ, 800 ಕೋಟಿಯನ್ನ ನಾವು ರಾಜ್ಯ ಸರ್ಕಾರದ ಬೊಕ್ಕಸದಿಂದಲೇ ಕೊಟ್ಟಿರೋದು. ನಾವೇನು 2,000 ರೂಪಾಯಿ ಕೊಟ್ಟಿದ್ದೀವಿ 35 ಲಕ್ಷ ರೈತರಿಗೆ, ಅದನ್ನ ರಾಜ್ಯ ಸರ್ಕಾರದ ಬೊಕ್ಕಸದಿಂದಲೇ 800 ಕೋಟಿ ಸರ್ ಅದು? 600 ಚಿಲ್ಲರೆ 700 ಬರುತ್ತೆ ಅದು. ಸೊ ಅದನ್ನು ಕೊಟ್ಟಿರ್ತಕ್ಕಂಥದ್ದು ನಾವೇನೆ. ಬಟ್ ಅದನ್ನೇ ನಾವು ಅಂದರೆ ಈಗ 8 ತಿಂಗಳಾಗಿದೆಯಲ್ಲ, ಅವ್ರ ಇಂಟ್ರೆಸ್ಟ್ ನಾವು ಹೇಳ್ತಕ್ಕಂಥದ್ದು ಲೇಟ್ ಆಯಿತು, ಪ್ರಾರಂಭ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು ಸೆಪ್ಟೆಂಬರ್ 25, ಇವತ್ತಿರ್ತಕ್ಕಂಥದ್ದು ಮೇ 5ನೇ ತಾರೀಕು. ಸೊ ಮೊನ್ನೆ ಸುಪ್ರೀಂ ಕೋರ್ಟ್ ಈ ಚುನಾವಣೆಗಿಂತ ಮೊದಲು ಕನಿಷ್ಠ ಅವ್ರು ಒಂದು ಮೀಟಿಂಗ್ ಮಾಡಲಿವಲ್ಲ, ಅದರ ನಾವು ಈ ಕರ್ನಾಟಕದ ಇಶ್ಯೂಸ್ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಇಲ್ಲ ಅಂತ ವಿಚಾರಗಳು ಚರ್ಚೆ ಬೇರೆ. ಬಟ್ ಅವರಿಗೆ ಕರ್ನಾಟಕದ ಈ ಒಂದು ಬರಗಾಲದಿರ್ಬೋದು, ಬೇರೆ ಎಲ್ಲ ವಿಚಾರದಲ್ಲೂ ಸಹ ಅವರಿಗೆ ಕಮಿಟ್ಮೆಂಟ್ ಇಲ್ಲ, ಆಸಕ್ತಿ ಇಲ್ಲ ಅಂತ. ಸರ್, ಸೆಂಟ್ರಲ್ ಗೌರ್ಮೆಂಟ್